KT ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ಲೋಕಸಭೆಯ ಕ್ಷೇತ್ರದ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ನಿಮ್ಮೆಲ್ಲರ ಪ್ರೀತಿಯ ಮದನ್ ಪಟೇಲ್ ಮಾಡುವ ನಮಸ್ಕಾರ. ಒಬ್ಬ ಕಲಾವಿದನಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇಂದು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಆಕಾಂಕ್ಷಿ ಅಭ್ಯರ್ಥಿಯಾಗಿ ನಾನು ನಮ್ಮ ಪಕ್ಷದ ಎಲ್ಲ ನಾಯಕರಲ್ಲಿ ಕೋರಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಕಲಾವಿದನನ್ನು ಆಯ್ಕೆ ಮಾಡುವ ಜವಾಬ್ದಾರಿ ನಿಮ್ಮದಾಗ್ಬೋದು. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಅಂತ ನಾನು ಕೋರ್ತೇನೆ. ನಮಸ್ಕಾರ. ನಿಮ್ಮ ಕೋಲಾರ ಲೋಕಸಭಾ ಟಿಕೆಟ್ ಆಕಾಂಕ್ಷೆಯಲ್ಲಿ ಜಾಸ್ತಿ ಜನ ಇದ್ದಾರೆ. ಅದರಲ್ಲಿ ನಿಮಗೆ ಸಿಗೋ ಏನಾದರೂ ಚಾನ್ಸಸ್ ಇದೆಯಾ ಅಂತ ನಮ್ಮ ಜನರು ಒಪ್ಪಿಗೆ. ನೋಡಿ, ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ಮುಖಂಡನಾಗಿ ನನಗೆ ಹಲವು ಬಾರಿ MLA ಟಿಕೆಟ್ಗಳು ತಪ್ಪಿದೆ, MLC ಆಗೋದರೂ ಸಹ ತಪ್ಪಿದೆ. ಹಾಗಾಗಿ ಎಲ್ಲಾದರೂ ಒಂದು ಕಡೆ ನನಗೆ ಅವಕಾಶ ಮಾಡಿಕೊಡಬೇಕಾಗಿ ನಮ್ಮ ಹಿರಿಯರಲ್ಲಿ ಮನವಿ ಮಾಡಿದಾಗ ಅವ್ರು ಖಂಡಿತ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಬಹುಶಃ ಈ ಬಾರಿ ಕೋಲಾರಕ್ಕೆ ಮದನ್ ಪಟೇಲ್ ಅಭ್ಯರ್ಥಿಯಾಗಿ ಬರುವ ಒಂದು ಸೂಚನೆಯನ್ನು ಸಹ ನೀಡಿದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಏನೋ ಒಂದು ಪರಿಶಿಷ್ಟ ಜಾತಿಯ ಬಲಗೈ ಪಂಗಡದವರಿದ್ದಾರೆ. ಆ ಸಮುದಾಯಕ್ಕೆ ಸೇರಿದ ನನಗೆ ಕೊಟ್ಟಲ್ಲಿ ಬಲಗೈ ಸಮುದಾಯಕ್ಕೆ ಕೊಡಬೇಕಂತ ಸಂದರ್ಭದಲ್ಲಿ ಬಲಗೈ ಸಮುದಾಯದಲ್ಲೂ ಸಹ ಭಾಳಷ್ಟು ಜನ ಹಿರಿಯ ನಾಯಕರು ಎಲ್ಲರೂ ಇಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಬಹುಶಃ ಕಾಂಗ್ರೆಸ್ ಪಕ್ಷ ಯಾರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ, ನಾವೆಲ್ಲರೂ ನಿಂತು ಈ ಬಾರಿ ಕೋಲಾರ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ಸದಾ ಸಿದ್ಧರಾಗಿದ್ದೇವೆ. ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಈ ಬಾರಿ ನನಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಡುತ್ತೆ ಅನ್ನೋ ನಂಬಿಕೆ ನನ್ನದು. ಸ್ಥಳೀಯ ಹೈಕಮಾಂಡು ರಮೇಶ್ ಕುಮಾರ್ ಅಂತಾರೆ ಸ್ವಾಮಿಗಳು. ಆಮೇಲೆ ಹೈಕಮಾಂಡ್ ಈಗಾಗಲೇ ನಾನು ಜಿಲ್ಲೆ ಕೋಲಾರ ನಾಯಕರನ್ನು ಹಿರಿಯರಾದಂಥ ರಮೇಶ್ ಕುಮಾರ್ ಅವರನ್ನು, ಹಿರಿಯರಾದಂಥ KH ಮುನಿಯಪ್ಪ ಅವರನ್ನು, ಹಾಗೂ ಡಾಕ್ಟರ್ ಸುಧಾಕರ್ ಅವರನ್ನು, ಸುರೇಶ್ರವರನ್ನು, ಸ್ಥಳೀಯ ಈ ನಮ್ಮ ಕೋಲಾರದ ಜಿಲ್ಲಾ ಮಂತ್ರಿಗಳಾಗಿರುವಂಥ ಜನಪ್ರಿಯ ಸಚಿವರಾಗಿರುವಂತಹ BS ಸುರೇಶ್ರವರನ್ನು, ಹಾಗೂ ಕೊತ್ನೂರು ಮಂಜು ಅವರನ್ನು, ಆತ್ಮೀಯ ಗೆಳೆಯರು, ಹಾಗೂ ನಮ್ಮ SN ನಾರಾಯಣ ಸ್ವಾಮಿ ಅವರು, ನಂಜೇಗೌಡರು, ಹೀಗೆ ಬಹುಶಃ ಎಲ್ಲರಲ್ಲಿ ನಾನು ಭೇಟಿ ಮಾಡಿ ಅವರನ್ನು ಕೇಳಿದ್ದೀನಿ. ನಮ್ಮ ಆತ್ಮೀಯರು ಹಾಗೂ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಆಗಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಶ್ರೀ ನಸೀರ್ ಅಹಮದ್ ಅವರು, ಹಾಗೂ ಅನಿಲ್ ಕುಮಾರ್ನವರು, ಅವರು ಸಹ MLC ಆಗಿದ್ದಾರೆ. ಅವರೆಲ್ಲರನ್ನು ಏನು ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ನಾಯಕರಲ್ಲಿ ನಾನು ನನ್ನ ಮನವಿಯನ್ನು ಮಾಡಿದ್ದೇನೆ. ಅವರೆಲ್ಲರ ಆಶೀರ್ವಾದ ಇದೆ, ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ನಿಮ್ಮ ಗೆಲ್ಲುವ ವಿಶ್ವಾಸ ಇದೆಯಾ ಜನಗಳ? ಖಂಡಿತವಾಗಿ ಜನಕ್ಕೆ ಗೊತ್ತಿದೆ. ಮದನ್ ಪಟೇಲ್ ಒಬ್ಬ ಕಲಾವಿದನಾಗಿ ಇಲ್ಲಿ ಚೆನ್ನಯ್ಯ ರಂಗಮಂದಿರವನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ನಾನು ಅಂಬರೀಶ್ರವ್ರನ್ನ, ಮಾಲಾಶ್ರೀ ಅವ್ರನ್ನ ಎಲ್ಲರನ್ನು ಕರೆತಂದು ಅಂದಿನ DC ಆಗಿದ್ದಂತಹ ತಿಮ್ಮೇಗೌಡರ ನೇತೃತ್ವದಲ್ಲಿ ಸಹಾಯಾರ್ಥ ಕಾರ್ಯಕ್ರಮ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ನಾವೊಂದು ಬಿಲ್ಡಿಂಗ್ ಫಂಡನ್ನು ನಾವು ಮಾಡಿದ್ವಾಗಲಿ 96ರಲ್ಲಿ ನನಗೆ ರಾಮಕೃಷ್ಣ ಹೆಗಡೆ ಅವರು JDU-ನಿಂದ ನನಗೆ ಅವಕಾಶ ಮಾಡಿಕೊಡಲಿಕ್ಕೆ B ಫಾರಂ ಕೊಟ್ಟಿದ್ದರು. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ, 1996 ಲೋಕಸಭಾ ಚುನಾವಣೆಯಲ್ಲಿ ನನಗೆ B ಫಾರಂ ಕೊಟ್ಟಿದ್ದರು. ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿದ್ದಂಥ KH ಮುನಿಯಪ್ಪರವರು ಗೆಲುವಿಗಾಗಿ ನಾನು ಅದನ್ನು ವಾಪಸ್ ತೆಗೆದುಕೊಂಡೆ. ನಂತರ ಸಹೋದರರಾದಂಥ ಬಾಲಾಜಿ ಚೆನ್ನೈನವರು ಕಂಟೆಸ್ಟ್ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ, ಇದು ಇತಿಹಾಸ. ಹಾಗಾಗಿ ನನ್ನ ಕೊಡುಗೆ ಕಲಾರಂಗದಿಂದ ಹಾಗೂ ರಾಜಕೀಯ ರಂಗದಿಂದ KPCCಯ ಸೆಕ್ರೆಟರಿಯಾಗಿ ಸಹ ನಾನು ಕೋಲಾರದಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಪಕ್ಷದ ಕಾರ್ಯಕ್ರಮಗಳನ್ನು ನಿಷ್ಠೆಯಿಂದ ಮಾಡಿದ್ದೇನೆ. ಈ ಬಾರಿ ಖಂಡಿತವಾಗಿ ಪಕ್ಷ ನನ್ನನ್ನು ಗುರುತಿಸುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಸಹ ನನ್ನ ಮೇಲಿರಲಿ. ಕೋಲಾರ ಮತದಾರರಲ್ಲಿ ಕೊನೆಯಲ್ಲಿ ಏನು ಮಾಡ್ತೀವಿ? ಕೊನೆಯದಾಗಿ ನಾನು ಕೋಲಾರ ಮತದಾರ ಬಂಧುಗಳು, ಬಹುಶಃ ನಮ್ಮ ರಾಜ್ಯದಲ್ಲಿ ಭಾಳ ವಿಶೇಷವಾಗಿ ಬಹಳ ಬುದ್ಧಿವಂತ ಮತದಾರ, ಅವರಿಗೆ ವಿಧಾನಸಭೆಯ ಸಂದರ್ಭದಲ್ಲಿ
ಲೋಕಸಭೆ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾರನ್ನು ಆರಿಸಬೇಕು ಅನ್ನೋಂಥ ಒಂದು ಜ್ಞಾನ ಇರುವಂತಹ ಮತದಾರರಿದ್ದಾರೆ. ಹಾಗಾಗಿ ಅವರೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ತೇನೆ, ದಯಮಾಡಿ ತಾವು ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಲ್ಲಿ ದಯಮಾಡಿ ನನ್ನನ್ನು ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ.